ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 911 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 12ನೇ ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ 47ನೇ ಅಧಿವೇಶನವನ್ನ ಎಲ್ಲಿ ನಡೆಸಲಾಯಿತು? Where was the 47th session of UNESCO's World Heritage Committee held? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಪ್ರಶ್ನೆಯಲ್ಲಿ ಯುನೆಸ್ಕೋಗೆ ಸಂಬಂಧಪಟ್ಟಂತೆ ನಡೀತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಈಗ ನಡೆದಿರ್ತಕ್ಕಂಥದ್ದು ಐ ಮೀನ್ ಟು ಸೇ 2025ರಲ್ಲಿ ಇದರ 47ನೇ ಸಭೆಯನ್ನ ನಡೆಸಲಾಗಿರುತ್ತೆ. ಸೊ ಈ ಒಂದು ಸಭೆಯನ್ನ ಎಲ್ಲಿ ನಡೆಸಲಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾರಿಸ್ ನಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗಿರುತ್ತೆ. ಸೊ ಈ ಒಂದು ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಮುಖ ನಿರ್ಧಾರವನ್ನ ನಮ್ಮ ಪರೀಕ್ಷೆಗೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಅಪ್ಡೇಟ್ ಏನು ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಯುನೆಸ್ಕೋ ವತಿಯಿಂದ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ವಿಶ್ವ ಪಾರಂಪರಿಕ ತಾಣಗಳನ್ನ ಪಟ್ಟಿ ಮಾಡಲಾಗುತ್ತೆ. ಸೊ ರೀಸೆಂಟ್ ಆಗಿ ನಮ್ಮ ಭಾರತ ದೇಶದ ಮರಾಠ ಫೋರ್ಟ್ ಗಳನ್ನ ಕೂಡ ಸೊ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಪಟ್ಟಿಗೆ ಸೇರಿಸೋದೊಂದೇ ಅಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ಯುನೆಸ್ಕೋ ವತಿಯಿಂದ ಮಾಡಲಾಗುತ್ತೆ. ಸೊ ಯಾವ ರೀತಿ ಅದನ್ನ ಪ್ರೊಟೆಕ್ಷನ್ ಮಾಡ್ತಾರೆ ಅಂದ್ರೆ, ಸೊ ಯಾವ್ದಾದ್ರೂ ಒಂದು ಯುನೆಸ್ಕೋ ಹೆರಿಟೇಜ್ ಸೈಟ್ ಅದಕ್ಕೆ ಏನಾದ್ರೂ ಥ್ರೆಟ್ ಇದ್ದಾಗ ಅಥವಾ ಅದು ಅಪಾಯದ ಅಂಚಿನಲ್ಲಿದ್ದಾಗ ಸೊ ಅದಕ್ಕೆ ಒಂದು ಸಪರೇಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಆ ಲಿಸ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಹೆರಿಟೇಜ್ ಇನ್ ಡೇಂಜರ್ ಲಿಸ್ಟ್ ಅಂತ ಕರಿತೇವೆ. ಅಂದ್ರೆ ಅಪಾಯದಲ್ಲಿರ್ತಕ್ಕಂಥ ವಿಶ್ವ ಪಾರಂಪರಿಕ ತಾಣಗಳು ಅಂತ ಇನ್ನೊಂದು ಪಟ್ಟಿಗೆ ಸೇರಿಸ್ತಾರೆ. ಸೊ ಆ ಪಟ್ಟಿಗೆ ಸೇರಿಸುವ ಮುಖಾಂತರ ಅದನ್ನ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು, ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು. ಸೊ ಈ ರೀತಿಯ ಬೆಂಬಲವನ್ನ ನೀಡುವ ಮುಖಾಂತರ ಸೊ ಅದನ್ನ ಮತ್ತೆ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಬಟ್ ಈಗ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ, ಈ ರೀತಿ ಪಟ್ಟಿಗೆ ಸೇರಿಸಿರ್ತಕ್ಕಂಥ 3 ಆಫ್ರಿಕನ್ ತಾಣಗಳನ್ನ ಈಗ ಪಟ್ಟಿಯಿಂದ ಹೊರಗೆ ತೆಗೆದಿರ್ತಾರೆ. ಕಾರಣ ಏನು ಅಂದ್ರೆ, ಸೊ ಅವುಗಳನ್ನ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನ ಸಕ್ಸಸ್ಫುಲ್ ಆಗಿರುವ ಕಾರಣದಿಂದ ಸೊ ಅವುಗಳನ್ನ ಈ ಒಂದು ಪಟ್ಟಿಯಿಂದ ಹೊರಗಡೆ ತೆಗೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವೆಲ್ಲ ಕೂಡ ಆಫ್ರಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ 3 ತಾಣಗಳನ್ನ ಹೆರಿಟೇಜ್ ಲಿಸ್ಟ್ ಇನ್ ಡೇಂಜರ್ ಆ ಒಂದು ಪಟ್ಟಿಯಿಂದ ಹೊರಗಡೆ ತೆಗೆದಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಯಾವ ಯಾವ ಪ್ಲೇಸಸ್ ಅನ್ನ ಈ ಒಂದು ಪಟ್ಟಿಯಿಂದ ಹೊರಗಡೆ ತೆಗೆದಿದ್ದಾರೆ, ಅವುಗಳ ಪ್ರಾಮುಖ್ಯತೆ ಏನು ಎಲ್ಲವನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದು ಬಂದು ಆಫ್ರಿಕಾದಲ್ಲಿರ್ತಕ್ಕಂಥ ರೈನ್ ಫಾರೆಸ್ಟ್ಗಳು ಅಥವಾ ಮಳೆ ಕಾಡುಗಳು ಅಂತ ಹೇಳ್ತೇವೆ. ಇದಿರ್ತಕ್ಕಂಥದ್ದು ಅಟ್ಸಿನಾನಾದಲ್ಲಿರ್ತಕ್ಕಂಥದ್ದು. ಅಟ್ಸಿನಾನಾ ಎಲ್ಲಿ ಬರುತ್ತೆ ಅಂದ್ರೆ ಮೆಡಗಸ್ಕರ್ ನಲ್ಲಿ ಬರುತ್ತೆ. ಸೊ ಮೆಡಗಸ್ಕರ್ ನಲ್ಲಿರ್ತಕ್ಕಂಥ ಮಳೆ ಕಾಡುಗಳನ್ನ ಸೊ ಈಗ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಇನ್ ಡೇಂಜರ್ ಈ ಒಂದು ಪಟ್ಟಿಯಿಂದ ಹೊರಗಡೆ ತೆಗೆಯಲಾಗಿರುತ್ತೆ. ಬಟ್ ಇದನ್ನ ಸೇರಿಸಿರ್ತಕ್ಕಂಥ ದಿನಾಂಕ ಯಾವುದು ಅಂದ್ರೆ 2007ನೇ ದಿನಾಂಕದಲ್ಲಿ ಸೊ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಈಗ ಮಡಗಸ್ಕರ್ ಬರುತ್ತೆ. ಸೊ ಅದರ ಭೌಗೋಳಿಕ ವಿಶೇಷತೆಗಳೇನು ಅನ್ನೋದನ್ನ ಸೊ ಈ ಒಂದು ಮ್ಯಾಪ್ ನ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ 3 ತಾಣಗಳು ಈಗ ಆಫ್ರಿಕನ್ ಕಾಂಟಿನೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಣಗಳಾಗಿರ್ತವೆ. ಸೊ ಆಫ್ರಿಕಾದ ಈ ಒಂದು ಭಾಗದಲ್ಲಿ ಅಂದ್ರೆ ಇಂಡಿಯನ್ ಓಷನ್ ಭಾಗದಲ್ಲಿ ನಾವು ಮಡಗಸ್ಕರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೊಂದು ಐಲ್ಯಾಂಡ್ ಅಥವಾ ದ್ವೀಪವಾಗಿರುತ್ತೆ. ಸೊ ಮಡಗಸ್ಕರ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದರ ಸಂಪೂರ್ಣ ರೂಪವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಮಡಗಸ್ಕರ್ಗೆ ಸಂಬಂಧಪಟ್ಟಂತೆ ನಮ್ಗೆ ಏನೇನು ಗೊತ್ತಿರಬೇಕು? ಮೊದಲನೇದು ನಮಗೆ ಅದರ ಕ್ಯಾಪಿಟಲ್ ಸಿಟಿ ಗೊತ್ತಿರಬೇಕಾಗಿರುತ್ತೆ. ಸೊ ಕ್ಯಾಪಿಟಲ್ ಸಿಟಿಯನ್ನ ನಾವು ಅಂಟಾನಾನಾರಿವೋ ಅಂತ ಹೇಳ್ತೇವೆ. ಸೊ ಇದು ಮಡಗಸ್ಕರ್ ನ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಅದಾದ್ಮೇಲೆ ಮಡಗಸ್ಕರ್ ಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಮ್ಮ ಭೂಮಿಯ ರೇಖೆ ಹಾದು ಹೋಗುತ್ತೆ. ಆ ಒಂದು ರೇಖೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಥವಾ ಮಕರ ಸಂಕ್ರಾಂತಿ ವೃತ್ತ. ಸೊ ಇದರ ಮೇಲೆ ಹಾದು ಹೋಗ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಮೌಂಟೇನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮೊರೊಮೊಕೊಟ್ರೋ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇನ್ನೂ ಒಂದು ಮೌಂಟೇನ್ಸ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅನುಕಾರಾಂತ್ರ ಮೌಂಟೇನ್ಸ್ ಅಂತ ಕರಿತೇವೆ. ಅನುಕಾರಾಂತ್ರ ಮೌಂಟೇನ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಬೆಟ್ಟಗಳನ್ನ ಈ ಒಂದು ಈ ಒಂದು ಐಲ್ಯಾಂಡ್ ನೇಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ಮಡಗಸ್ಕರ್ ಇದೆ, ಇಲ್ಲಿ ನಾವು ಮೊಜಾಂಬಿಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇವೆರಡರ ಮಧ್ಯೆ ಒಂದು ಚಾನಲ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೊಜಾಂಬಿಕ್ ಚಾನೆಲ್ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ
ಮೊಜಾಂಬಿಕ್ ಅನ್ನ ಮತ್ತೆ ಮಡಗಾಸ್ಕರ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಚಾನೆಲ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು ನಮಗೆ ಇದರ ಬಗ್ಗೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ರೈನ್ ಫಾರೆಸ್ಟ್ಗಳು ಅಂತ ನಾನೇನು ಹೇಳಿದ್ದೆ ಅವೆಲ್ಲ ಕೂಡ ಈ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳಲ್ಲಿರ್ತಕ್ಕಂಥ ಆ ರೈನ್ ಫಾರೆಸ್ಟ್ಗಳು ಥ್ರೆಟ್ ಅಲ್ಲಿ ಇದ್ದ ಕಾರಣದಿಂದ ಇದನ್ನ ಡೇಂಜರ್ ಲಿಸ್ಟ್ಗೆ ಸೇರಿಸಿರ್ತಾರೆ. ಸೊ ಈಗ ಇವೆಲ್ಲವನ್ನ ರಿವೈವ್ ಮಾಡಿರುವ ಕಾರಣದಿಂದ ಸೊ ಈ ಪಟ್ಟಿಯಿಂದ ಹೊರಗಡೆಗೆ ತೆಗೆಯಲಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಯಾವುದು ಅಂದ್ರೆ ಏನೋ ಮೊರಾಯ್ ಜೈವ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ, ಮೊಸೋಅಲಾ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ, ಅದಾದ್ಮೇಲೆ ಜಹಾಮೇನಾ ನ್ಯಾಷನಲ್ ಪಾರ್ಕ್, ಅದಾದ್ಮೇಲೆ ರನಾ ಮಾಫಾನಾ ನ್ಯಾಷನಲ್ ಪಾರ್ಕ್, ಅದ್ರ ಜೊತೆಗೆ ಏನೋ ಆಂಡ್ರಿಂಗ್ ಗಿಟ್ರಾ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ, ಅದಾದ್ಮೇಲೆ ಅಂದೋ ಅಹೇಲಾ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಇರ್ತಕ್ಕಂಥ ಮಳೆ ಕಾಡುಗಳನ್ನ ಈಗ ರಕ್ಷಣೆ ಮಾಡಿರ್ತಕ್ಕಂಥ ಕಾರಣದಿಂದ ಸೊ ಇದನ್ನ ಪಟ್ಟಿಯಿಂದ ಹೊರಗಡೆಗೆ ಸಿಗಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಪಟ್ಟಿಗೆ ಅಂದ್ರೆ ಇದನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು 2010 ಅಲ್ಲಿ. ಸೊ ಒರಿಜಿನಲಿ ಆಡೆಡ್ ಇನ್ 2010 ಡ್ಯೂ ಟು ಇಲ್ಲಿಗಲ್ ಲಾಗಿಂಗ್ ಅಂಡ್ ಡಿಫಾರೆಸ್ಟೇಷನ್. ಅಂದ್ರೆ ಇದನ್ನ 2007 ಅಲ್ಲಿ ಹೆರಿಟೇಜ್ ಸೈಟ್ಗಳ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಅದಾದ ಮೇಲೆ 3 ವರ್ಷದಲ್ಲಿ 2010ರಲ್ಲಿ ಇದನ್ನ ಡೇಂಜರ್ ಲಿಸ್ಟ್ಗೆ ಸೇರಿಸಲಾಗಿರುತ್ತೆ. ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಮರಗಳನ್ನ ಕಡಿತಕ್ಕಂಥದ್ದು, ಅರಣ್ಯ ನಾಶ ಮಾಡ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ಈಗ ಅಲ್ಲಿರ್ತಕ್ಕಂಥ ಆಲ್ಮೋಸ್ಟ್ 63% ಆಫ್ ದಿ ಲಾಸ್ಟ್ ಫಾರೆಸ್ಟ್ ಅನ್ನ ಅವರು ರಿಕವರಿ ಮಾಡಿರುವ ಕಾರಣದಿಂದ ಸೊ ಮತ್ತೆ ಈ ಒಂದು ಪಟ್ಟಿಯಿಂದ ಹೊರಗಡೆ ತೆಗಿಲಿಕ್ಕೆ ಕಾರಣವಾಗಿರುತ್ತೆ. ಸೊ ಎರಡನೇ ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಬು ಮೆನಾ ಅಂತ ಹೇಳ್ತೇವೆ. ಅಬು ಮೆನಾ ಅಂತಕ್ಕಂಥದ್ದು ಈಜಿಪ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ಅಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು 1979 ಸೇರಿಸಲಾಗಿರುತ್ತೆ. ಸೊ ಇದನ್ನ ಡೇಂಜರ್ ಲಿಸ್ಟ್ ಅಲ್ಲಿ ಆಡ್ ಮಾಡಿರ್ತಕ್ಕಂಥದ್ದು 2001 ಇದನ್ನ ಅಪಾಯದ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಕಾರಣ ಏನು ಅಂದ್ರೆ ರೈಸಿಂಗ್ ಗ್ರೌಂಡ್ ವಾಟರ್ ಡ್ಯಾಮೇಜಿಂಗ್ ದಿ ಏನ್ಷಿಯಂಟ್ ಕ್ರಿಶ್ಚಿಯನ್ ಪಿಲಿಗ್ರಿಮೇಜ್ ಸ್ಟ್ರಕ್ಚರ್. ಅಂದ್ರೆ ಈ ಒಂದು ಕ್ರಿಶ್ಚಿಯನ್ ಪಿಲಿಗ್ರಿಮೇಜ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಈ ಒಂದು ಸ್ಟ್ರಕ್ಚರ್ ಅಂತಕ್ಕಂಥದ್ದು ಈ ಅಂತರ್ಜಲದ ನೀರು ಹೆಚ್ಚಾಗುತ್ತಿರುವ ಕಾರಣದಿಂದ ಇದು ಹಾಳಾಗ್ತಾ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ಡೇಂಜರ್ ಲಿಸ್ಟ್ಗೆ ಸೇರಿಸಿರ್ತಾರೆ. ಸೊ ಈಗ ಅದನ್ನ ರಿವೈವ್ ಮಾಡಿರ್ತಕ್ಕಂಥದ್ದು ಇದನ್ನ ಹೊರಗಡೆ ಹಾಕ್ಲಿಕ್ಕೆ ಕಾರಣವಾಗಿರುತ್ತೆ. ಹಾಗಿದ್ರೆ ಈಜಿಪ್ಟ್ ಕೂಡ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈಜಿಪ್ಟ್ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈಜಿಪ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಈಜಿಪ್ಟ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕೈರೋ ಅಂತ ಹೇಳ್ತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್, ಸುತ್ತುವರೆದ ರಾಷ್ಟ್ರಗಳು ಯಾವುದು ಅಂತ ನೋಡೋದಾದ್ರೆ ಸೊ ನಾವು ವೆಸ್ಟ್ ಅಲ್ಲಿ ಲಿಬಿಯಾವನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ವಿ ಹ್ಯಾವ್ ಸೂಡಾನ್ ಇನ್ ದ ಈಸ್ಟ್ ಅಲ್ಲಿ ಸೌತ್ ಅಲ್ಲಿ ಸೂಡಾನ್ ಅನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಇದ್ರ ಜೊತೆಗೆ ಇಸ್ರೇಲ್. ಸೊ ಈ ಒಂದು ರಾಷ್ಟ್ರ ಇಸ್ರೇಲ್ ಆಗಿರುತ್ತೆ. ಸೊ ಇಸ್ರೇಲ್ ಕೂಡ ಇದರ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೌದಿ ಆಫ್ರಿಕಾ ಬರೋದಿಲ್ಲ, ಸೌದಿ ಅರೇಬಿಯಾ ಬರೋದಿಲ್ಲ, ಬಿಕಾಸ್ ದೇರ್ ಇಸ್ ಅ ಗ್ಯಾಪ್. ಸೊ ಆ ಗ್ಯಾಪ್ ಏನು ಅಂತ ಹೇಳ್ತಾನೆ. ಬಟ್ ಇಸ್ರೇಲ್ ಅಂತಕ್ಕಂಥದ್ದು ಈ ಒಂದು ಈಜಿಪ್ಟ್ಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾರ್ತ್ ಅಲ್ಲಿ ನಾವು ಮೆಡಿಟರೇನಿಯನ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಉತ್ತರದಲ್ಲಿ ನಾವು ಮೆಡಿಟರೇನಿಯನ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಮತ್ತೆ ಈಸ್ಟ್ ಅಲ್ಲಿ ನಾವು ರೆಡ್ ಸಿ ಅಥವಾ ಕೆಂಪು ಸಮುದ್ರವನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ರೆಡ್ ಸಿ ಬಗ್ಗೆ ನಾನು ಬಹಳ ಇತ್ತೀಚೆಗೆ ವಿಸ್ತೃತವಾಗಿ ಡಿಸ್ಕಸ್ ಮಾಡಿದ್ದೆ. ಹಾಗಿದ್ರೆ ನಿಮ್ಗೆ ಕೇಳ್ತಕ್ಕಂಥ ಒಂದು ಸಿಂಪಲ್ ಕ್ವೆಶನ್ ಏನು ಅಂದ್ರೆ ರೆಡ್ ಸಿಯ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ನಮ್ಗೆ ಇನ್ನೇನು ಮಾಹಿತಿ ನಮ್ಗೆ ಈ ಒಂದು ಈಜಿಪ್ಟ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ ಅಂದ್ರೆ ಸೊ ಈಜಿಪ್ಟ್ ನಲ್ಲಿ ಹರಿತಕ್ಕಂಥ ಒಂದು ನದಿ. ಸೊ ಡೆಫಿನೆಟ್ಲಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೈಲ್ ರಿವರ್ ಕೂಡ ಹರಿತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನೈಲ್ ರಿವರ್ಗೆ ಸಂಬಂಧಪಟ್ಟಂತೆ ಒಂದು ಲೇಕ್, ಸರೋವರ ಇರುತ್ತೆ. ಆ ಸರೋವರನ್ನ ನಾವೇನಂತ ಕರಿತೀವಿ ಅಂದ್ರೆ ಲೇಕ್ ನ್ಯಾಸರ್ ಅಂತ ಹೇಳ್ತೇವೆ. ಸೊ ಲೇಕ್ ನ್ಯಾಸರ್ ಕೂಡ ಈ ಒಂದು ನೈಲ್ ನದಿಯ ಮೇಲೆ ರೂಪಿತವಾಗಿರ್ತಕ್ಕಂಥ ಒಂದು ಸರೋವರವಾಗಿರುತ್ತೆ. ಅದಾದ್ಮೇಲೆ ಸೊ ಈ ಒಂದು ಭಾಗವನ್ನ, ಈ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಸಿನೈ ಪೆನಿನ್ಸುಲಾ ಅಂತ ಹೇಳ್ತೇವೆ ಅಥವಾ ಸಿನೈ ಅಂತ ಹೇಳ್ತೇವೆ. ಈ ಸಿನೈ ಮತ್ತೆ ಈಜಿಪ್ಟ್ ಮಧ್ಯದಲ್ಲಿ ಒಂದು ಕೊಲ್ಲಿ ಇರುತ್ತೆ. ಈ ಕೊಲ್ಲಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಗಲ್ಫ್ ಆಫ್ ಸುಯೇಜ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಜಿಪ್ಟ್ ಮತ್ತೆ ಸಿನೈ ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಕೊಲ್ಲಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಗಲ್ಫ್ ಆಫ್ ಸುಯೇಜ್ ಅಂತ ಹೇಳ್ತೇವೆ. ಅದೇ ರೀತಿ ಸೌದಿ ಅರೇಬಿಯಾ ಮತ್ತೆ ಸಿನೈ ನಡುವೆ ಇರ್ತಕ್ಕಂಥ ಕೊಲ್ಲಿಯನ್ನ ನಾವು ಗಲ್ಫ್ ಆಫ್ ಅಕ್ವಾಬಾ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಸಮ್ ಟೈಮ್ಸ್ ಗಲ್ಫ್ ಆಫ್ ಅಕ್ವಾಬಾವನ್ನ ನಾವು ಸ್ಪೇಸ್ ಬಿಟ್ವೀನ್ ಸಿನೈ ಮತ್ತೆ ಜೋರ್ಡಾನ್ ಅಂತ ಕೂಡ ಹೇಳ್ಬೋದು.
ಹೇಳ್ಬೋದಾಗಿರುತ್ತೆ. ಸೊ ಜೋರ್ಡಾನ್ ಮತ್ತು ಸಿನಾಯ್ ನಡುವೆ ಇರತಕ್ಕಂಥ ಒಂದು ಕೊಲ್ಲಿಯನ್ನು ನಾವು ಗಲ್ಫ್ ಆಫ್ ಅಕ್ವಾಬಾ ಅಂತ ಹೇಳ್ತೇವೆ. ಅದಾದ್ಮೇಲೆ ಮೆಡಿಟರೇನಿಯನ್ ಸಿಯನ್ನ ರೆಡ್ ಸಿಗೆ ಕನೆಕ್ಟ್ ಮಾಡ್ತಕ್ಕಂಥ ಕೆನಾಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸುಯೇಜ್ ಕೆನಾಲ್ ಅಂತ ಹೇಳ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸುಯೇಜ್ ಕೆನಾಲ್ ಯಾವ್ದಾವ್ದನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ಮೆಡಿಟರೇನಿಯನ್ ಸಿಯನ್ನ ಮತ್ತೆ ಕೆಂಪು ಸಮುದ್ರವನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕೆನಾಲ್ ಆಗಿರುತ್ತೆ. ಅಂಡ್ ಸುಯೇಜ್ ಅಂತಕ್ಕಂಥದ್ದು ನ್ಯಾಚುರಲ್ ಕೆನಾಲ್ ಆಗಿರೋದಿಲ್ಲ, ಇದು ಮಾನವ ನಿರ್ಮಿತವಾಗಿರ್ತಕ್ಕಂಥ ಕೆನಾಲ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ. ಅದ್ರ ಜೊತೆಗೆ ಒಂದು ಡೆಸರ್ಟ್ ಕೂಡ ಇರುತ್ತೆ. ಆ ಒಂದು ಮರುಭೂಮಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಸ್ಟರ್ನ್ ಡೆಸರ್ಟ್ ಅಂತ ಹೇಳ್ತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಈಜಿಪ್ಟ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕ್ರಿಶ್ಚಿಯನ್ ಪಿಲಿಗ್ರಿಮೇಜ್ ಸೈಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಬೂ ಮೆನನ್ ಅಂತ ಕರಿತೇವೆ. ಸೊ ಇದು ಈಜಿಪ್ಟ್ ನ ನಾರ್ತ್ ನಲ್ಲಿ ಬರ್ತಕ್ಕಂಥ ಒಂದು ಚರ್ಚ್ ಆಗಿರುತ್ತೆ. ಸೊ ಇದನ್ನ ಇವಾಗ ರಿವೈವ್ ಮಾಡಿರುವ ಕಾರಣದಿಂದ ಡೇಂಜರಸ್ ಪಟ್ಟಿಯಿಂದ ಹೊರಗಡೆಗೆ ತೆಗೆಯಲಾಗಿರುತ್ತೆ. ಸೊ ಯಾವ ರೀತಿ ಇದನ್ನ ರಿವೈವ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಸೋಲಾರ್ ಪವರ್ ಡ್ರೈನೇಜ್ ಸಿಸ್ಟಮ್ ಅನ್ನ ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಅದ್ರ ಜೊತೆಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಥವಾ ಸಮುದಾಯದ ಬೆಂಬಲವನ್ನ ತೆಗೆದುಕೊಳ್ಳುವ ಮುಖಾಂತರ ಅಲ್ಲಿರ್ತಕ್ಕಂಥ ಎಕ್ಸಸ್ ವಾಟರ್ ಅನ್ನ ಪಂಪ್ ಔಟ್ ಮಾಡುವ ಮುಖಾಂತರ ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದ ಥರ್ಡ್ ಪ್ಲೇಸ್ ದಟ್ ಹ್ಯಾಸ್ ಬೀನ್ ರಿಮೂವ್ಡ್. ಸೊ ಇದನ್ನು ನಾವು ಓಲ್ಡ್ ಟೌನ್ ಆಫ್ ಗಾಡ್ಮೇಸ್ ಅಂತ ಹೇಳ್ತೇವೆ. ಅಂದ್ರೆ ಗಾಡ್ಮೇಸನ ಹಳೆಯ ಪಟ್ಟಣಗಳು. ಸೊ ಇದು ಬರ್ತಕ್ಕಂಥದ್ದು ಲಿಬಿಯಾ ರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ಯುನೆಸ್ಕೋ ಸೈಟ್ ಆಗಿರುತ್ತೆ. ಸೊ ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು 1986 1986ರಲ್ಲಿ ಸೇರಿಸಲಾಗಿರುತ್ತೆ. ಸೊ ಡೇಂಜರಸ್ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು 2016ರಲ್ಲಿ ಇದನ್ನ ಅಪಾಯದ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಕಾರಣಗಳೇನು ಅಂದ್ರೆ ಅಲ್ಲಿ ಇದ್ದಂತಹ ಕಾನ್ಫ್ಲಿಕ್ಟ್ ಅಥವಾ ಸಂಘರ್ಷಗಳು, ವೈಲ್ಡ್ ಫೈರ್ಸ್ ಅಥವಾ ಈ ಕಾಡ್ಗಿಚ್ಚು ಮತ್ತೆ ಈ ಫ್ಲಡ್ಡಿಂಗ್ ಅಥವಾ ಪ್ರವಾಹಗಳ ಕಾರಣದಿಂದ ಸೊ ಇದು ನಾಶವನ್ನ ಹೊಂದುವ ಸಂಕೇತ ಇದ್ದಿದ್ರಿಂದ ಸೊ ಇದನ್ನ ಡೇಂಜರಸ್ ಲಿಸ್ಟ್ಗೆ ಸೇರಿಸಲಾಗಿರುತ್ತೆ. ಸೊ ಈಗ ಲಿಬಿಯಾ ಕೂಡ ಇದು ಆಫ್ರಿಕನ್ ನೇಷನ್ ಆಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಒಂದು ತುನೀಷಿಯಾ. ಸೊ ಈ ಕಡೆ ನಾವು ತುನೀಷಿಯಾವನ್ನ ನೋಡಬಹುದು. ಇಲ್ಲಿ ವಿ ಹ್ಯಾವ್ ಅಲ್ಜೀರಿಯಾ, ದೆನ್ ವಿ ಹ್ಯಾವ್ ನೈಜರ್, ಅದಾದ್ಮೇಲೆ ಸುಡಾನ್ ಅನ್ನ ನೋಡಬಹುದು. ಮತ್ತೆ ಇಲ್ಲಿ ಈಜಿಪ್ಟ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿ ನಾರ್ದರ್ನ್ ಮೋಸ್ಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ತ್ರಿಪೋಲಿ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ಇದು ಕೂಡ ಮೆಡಿಟರೇನಿಯನ್ ಸಿ ಜೊತೆಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಮೆಡಿಟರೇನಿಯನ್ ಸಿ ಮತ್ತೆ ಲಿಬಿಯಾ ಮಧ್ಯೆ ಒಂದು ಗಲ್ಫ್ ಇರುತ್ತೆ. ಆ ಗಲ್ಫ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗಲ್ಫ್ ಆಫ್ ಸಿದ್ರಾ ಅಂತ ಹೇಳ್ತೇವೆ. ಅಂಡ್ ನಾವು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ಓಲ್ಡ್ ಸಿಟೀಸ್ ಗಾಡಮೀಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಅದು ಈ ಒಂದು ವೆಸ್ಟ್ ಪಾರ್ಟ್ ಆಫ್ ಲಿಬಿಯಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಅಂಡ್ ಈ ಒಂದು ರಾಷ್ಟ್ರದ ಮುಖಾಂತರ ಕೂಡ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ಕನ್ಸರ್ವೇಷನ್ ಸಕ್ಸಸ್ ಅಥವಾ ಸಂರಕ್ಷಣೆಯ ಯಶಸ್ಸು ಹೇಗಾಯಿತು ಅಂತ ನಾವು ನೋಡೋದಾದ್ರೆ ರಿಸ್ಟೋರೇಷನ್ ಆಫ್ ಹಿಸ್ಟಾರಿಕ್ ಬಿಲ್ಡಿಂಗ್ಸ್, ಇಂಪ್ರೂವ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಲೋಕಲ್ ಟ್ರೈನಿಂಗ್ ಇನಿಷಿಯೇಟಿವ್ಸ್. ಅಂದ್ರೆ ಆ ಕಟ್ಟಡಗಳನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ತರಬೇತಿಯನ್ನ ನೀಡುವ ಮುಖಾಂತರ ಸೊ ಈ ಒಂದು ಸ್ಥಳವನ್ನ ಮತ್ತೆ ರಿವೈವ್ ಮಾಡಿ ಸೊ ಈ ಒಂದು ಡೇಂಜರ್ ಲಿಸ್ಟ್ ನಿಂದ ಹೊರಗಡೆಗೆ ತೆಗೆದಿರ್ತಾರೆ. ಸೊ ಈಗ ಈ ಒಂದು ಪಟ್ಟಿಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಸ್ಪೆಷಲ್ ಡೆಸಿಗ್ನೇಷನ್ ಆಗಿರುತ್ತೆ. ಅಂಡ್ ಕಾರಣ ನಮ್ಗಾಗ್ಲೇ ಗೊತ್ತಾಗಿದೆ. ಸೊ ಯಾವುದು ಥ್ರೆಟ್ ಅಲ್ಲಿ ಇರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡುವ ಸಲುವಾಗಿ ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಸೊ ಅದು ವೇರಿಯಸ್ ರೀಸನ್ಸ್ ಇಂದ ಅದು ಡೆಸ್ಟ್ರಾಯ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ವಾರ್, ಯುದ್ಧದ ಕಾರಣದಿಂದ, ನ್ಯಾಚುರಲ್ ಡಿಸಾಸ್ಟರ್ಸ್, ವಿಪತ್ತುಗಳು ಸಂಭವಿಸಬಹುದು, ಅರ್ಬನ್ ಡೆವಲಪ್ಮೆಂಟ್, ಕ್ಲೈಮೇಟ್ ಚೇಂಜ್ ಮತ್ತೆ ನೆಗ್ಲೆಕ್ಟ್ ಅಥವಾ ಈ ಒಂದು ನಿರ್ಲಕ್ಷ್ಯಗಳ ಕಾರಣದಿಂದ ಅದು ಹಾಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆ ಒಂದು ಸಮಯದಲ್ಲಿ ಯುನೆಸ್ಕೋ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡುತ್ತೆ. ಸೊ ಯುನೆಸ್ಕೋ ಏನ್ ಮಾಡುತ್ತೆ ಅಂದ್ರೆ ಟೆಕ್ನಿಕಲ್ ಮತ್ತೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡುವ ಮುಖಾಂತರ ಸೊ ಅದನ್ನ ಮತ್ತೆ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಮೆಥಡ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ಎವ್ಯಾಲ್ಯೂಯೇಟೆಡ್ ಬೈ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಂದ್ರೆ ಒಂದು ಸಮಿತಿಯನ್ನ ಮಾಡ್ತಾರೆ. ಆ ಸಮಿತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಶ್ವ ಪರಂಪರೆಯ ಸಮಿತಿ ಅಂತ ಹೇಳ್ತೇವೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮೌಲ್ಯಮಾಪನವನ್ನ ಮಾಡ್ತಾರೆ. ಸೊ ಮೌಲ್ಯಮಾಪನವನ್ನ ಮಾಡಿದ ನಂತರ ಆರ್ಟಿಕಲ್ 11.4 ಆಫ್ 1972 ಕನ್ವೆನ್ಷನ್, ಸೊ ಈ ಒಂದು 1972 ಸಮಾವೇಶದ ವಿಧಿ 11.4 ಅಡಿಯಲ್ಲಿ ಸೊ ಇದನ್ನ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಹಾಗಿದ್ರೆ 2010
2025ನೇ ಸಾಲಿನಂತೆ ಈ ಪಟ್ಟಿಯಲ್ಲಿ ಅಂದ್ರೆ ಡೇಂಜರಸ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಪಾರಂಪರಿಕ ತಾಣಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಮೊದಲನೇದನ್ನ ಏನ್ಷಿಯಂಟ್ ಸಿಟಿ ಆಫ್ ಅಲೆಪೋ ಅಂತ ಹೇಳ್ತೇವೆ. ಅಲೆಪೋದ ಪ್ರಾಚೀನ ನಗರ, ಇದು ಸಿರಿಯಾ ಕಂಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣ ಸಿವಿಲ್ ವಾರ್ ಅಥವಾ ನಾಗರಿಕ ಯುದ್ಧದ ಕಾರಣದಿಂದ ಸೊ ಇದು ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಎರಡನೇದನ್ನ ನಾವು ಎವರ್ಗ್ಲೇಡ್ಸ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ. ಇದು USA ದಲ್ಲಿರುತ್ತೆ. ಸೊ ಇಕೋಸಿಸ್ಟಮ್ ಡಿಗ್ರೇಡೇಷನ್ ಅಥವಾ ಪರಿಸರ ವ್ಯವಸ್ಥೆಯ ಅವನತಿಯ ಕಾರಣದಿಂದ ಇದು ಡೇಂಜರ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಹಿಸ್ಟೋರಿಕ್ ಸೆಂಟರ್ ಆಫ್ ವಿಯೆನ್ನಾ, ಸೊ ಇದಿರ್ತಕ್ಕಂಥದ್ದು ಆಸ್ಟ್ರಿಯಾದಲ್ಲಿ. ಅರ್ಬನ್ ಡೆವಲಪ್ಮೆಂಟ್ ಅಂದ್ರೆ ನಗರಾಭಿವೃದ್ಧಿಯ ಕಾರಣದಿಂದ ಇದು ಅಪಾಯದಲ್ಲಿರುತ್ತೆ. ಸೊ ಅದಾದ್ಮೇಲೆ ವಿರುಂಗಾ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ. ಸೊ ಇದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕ್ಯಾಂಗೋದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದು ಪೋಚಿಂಗ್ ಮತ್ತೆ ಕಾನ್ಫ್ಲಿಕ್ಟ್, ಪೋಚಿಂಗ್ ಅಂದ್ರೆ ಕಳ್ಳ ಬೇಟೆ ಆಡ್ತಕ್ಕಂಥದ್ದು ಮತ್ತೆ ಸಂಘರ್ಷಗಳ ಕಾರಣದಿಂದ ಇದು ಅಪಾಯದಲ್ಲಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಕೊನೆಯದನ್ನ ಓಲ್ಡ್ ಸಿಟಿ ಆಫ್ ಜೆರುಸಲೆಮ್ ಅಂತ ಹೇಳ್ತೇವೆ. ಇದು ಇಸ್ರೇಲ್ ಅಲ್ಲಿ ಇರುತ್ತೆ. ಸೊ ಇದು ಡಿಗ್ರೇಡ್ ಆಗ್ಲಿಕ್ಕೆ ಕಾರಣ ಅಲ್ಲಿ ಎಕ್ಸ್ಕವೇಷನ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಉತ್ಖನನಗಳನ್ನ ಮಾಡ್ತಾ ಇರುವ ಕಾರಣದಿಂದ ಸೊ ಇದು ಈ ಒಂದು ಅವನತಿಯ ಪಟ್ಟಿಗೆ ಸೇರಿಸಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಮುಂದಿನ ಆರ್ಟಿಕಲ್ಗೆ ಬರೋಣ. ಸೊ ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್ ಅನ್ನು ಎಲ್ಲಿ ಅನುಮೋದಿಸಲಾಗಿದೆ? ವೇರ್ ಹ್ಯಾಸ್ ಸೌತ್ ಇಂಡಿಯಾಸ್ ಫಸ್ಟ್ ಪೆಂಗ್ವಿನ್ ಪಾರ್ಕ್ ಬೀನ್ ಅಪ್ರೂವ್ಡ್? ಸೊ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಪೆಂಗ್ವಿನ್ ಪಾರ್ಕ್ ಅನ್ನ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರಂಜಿ ಸರೋವರದ ಬಳಿ, ಮೈಸೂರು. ಸೊ ಕಾರಂಜಿ ಲೇಕ್ ಮೈಸೂರಿನ ಬಳಿ ಈ ಒಂದು ಪೆಂಗ್ವಿನ್ ಗಳನ್ನ ತರ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಸೌತ್ ಇಂಡಿಯಾದಲ್ಲಿಯೇ ಅಂದ್ರೆ ದಕ್ಷಿಣ ಭಾರತದಲ್ಲಿಯೇ ಪೆಂಗ್ವಿನ್ ಗಳನ್ನ ಹೊಂದಲಿರ್ತಕ್ಕಂಥ ಮೊದಲ ಪ್ರದೇಶವಾಗಿರುತ್ತೆ. ಬಿಕಾಸ್ ಪೆಂಗ್ವಿನ್ ಗಳಿಗೆ ಈ ಒಂದು ಕೋಲ್ಡೆಸ್ಟ್ ಟೆಂಪರೇಚರ್ ಬೇಕಾಗಿರುತ್ತೆ, ಅಂದ್ರೆ ಅತ್ಯಂತ ಶೀತಲವಾಗಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಬೇಕಾಗಿರುತ್ತೆ. ಸೊ ಆ ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರೋದ್ರಿಂದ ಯಾರೂ ಕೂಡ ಇಷ್ಟು ವರ್ಷಗಳ ಕಾಲದಲ್ಲಿ ಪೆಂಗ್ವಿನ್ಸ್ ಅನ್ನ ತಂದಿಲ್ಲ. ಬಟ್ ಮೊಟ್ಟ ಮೊದಲ ಬಾರಿಗೆ ಸೊ ಈ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸೊ ಕರ್ನಾಟಕ ಹ್ಯಾಸ್ ಅಪ್ರೂವ್ಡ್ ಸೌತ್ ಇಂಡಿಯಾಸ್ ಫಸ್ಟ್ ಪೆಂಗ್ವಿನ್ ಪಾರ್ಕ್. ಸೊ ದಿಸ್ ವಿಲ್ ಬಿ ಕ್ರಿಯೇಟೆಡ್ ಅಟ್ ಕಾರಂಜಿ ಲೇಕ್ ಇನ್ ಮೈಸೂರು. ಸೊ ಮೈಸೂರಿನ ಕಾರಂಜಿ ಲೇಕ್ ನಲ್ಲಿ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಯ ಮುಖ್ಯಾಂಶಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ಇದು ಮೈಸೂರಲ್ಲಿರ್ತಕ್ಕಂಥ ಝೂ ಅಥವಾ ಮೃಗಾಲಯ ಏನಿರುತ್ತೆ ಸೊ ಅದಕ್ಕೆ ಅಡ್ಜಸೆಂಟ್ ಆಗಿರುತ್ತೆ ಅಥವಾ ಪಕ್ಕದಲ್ಲಿರುತ್ತೆ. ವಿತ್ ಇನ್ ಕಾರಂಜಿ ಲೇಕ್ ನೇಚರ್ ಪಾರ್ಕ್, ಅಲ್ಲೇ ಅಂದ್ರೆ ಅಲ್ಲಿರ್ತಕ್ಕಂಥ ಕಾರಂಜಿ ಲೇಕ್ ಅಥವಾ ಕೆರೆಯ ಪ್ರಕೃತಿ ಉದ್ಯಾನವನದ ಒಳಗೆ ಸೊ ಈ ಒಂದು ಪೆಂಗ್ವಿನ್ ಗಳನ್ನ ತರಲಿದ್ದಾರೆ. ಹಾಗಿದ್ರೆ as I told you before, ಇಲ್ಲಿ ಅಡ್ವಾನ್ಸ್ಡ್ ಕೂಲಿಂಗ್ ಸಿಸ್ಟಮ್ ಬೇಕಾಗಿರುತ್ತೆ. ಆ ಒಂದು ಅಡ್ವಾನ್ಸ್ಡ್ ಕೂಲಿಂಗ್ ಸಿಸ್ಟಮ್ ಅನ್ನ ಮುಂಬೈ ಮತ್ತು ಅಹಮದಾಬಾದ್ ನಲ್ಲಿ ಇದೇ ರೀತಿಯ ಪೆಂಗ್ವಿನ್ ಪಾರ್ಕ್ ಗಳನ್ನ ಮಾಡಿರ್ತಾರೆ. ಸೊ ಅದೇ ರೀತಿಯ ಒಂದು ಮಾದರಿಯನ್ನ ನಮ್ಮ ಮೈಸೂರಲ್ಲೂ ಕೂಡ ಈಗ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ 4 ರಿಂದ 5 ಜೋಡಿ ಪೆಂಗ್ವಿನ್ ಗಳನ್ನ ಇಲ್ಲಿಗೆ ತರ್ತಾರೆ. ಸೊ 4 to 5 penguins are going to be pairs of penguins are going to be brought into this particular place ಆಗಿರುತ್ತೆ. ಹಾಗಿದ್ರೆ ಆ ಒಂದು ಎಲೆಕ್ಟ್ರಿಸಿಟಿಯನ್ನ ಇಲ್ಲಿಂದ ಜನರೇಟ್ ಮಾಡ್ತಾರೆ. ಯಾಕಂದ್ರೆ ಮೈನಸ್ ಟೆಂಪರೇಚರ್ ಅಲ್ಲಿ ನಾವು ಸದಾಕಾಲ ಮ್ಯಾನೇಜ್ ಮಾಡಬೇಕಾಗಿದ್ರೆ ಸಾಕಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸೋಲಾರ್ ಗ್ರಿಡ್ ಮತ್ತೆ ಲೋ ಎಮಿಷನ್ ಬ್ಯಾಕಪ್ಸ್ ಅನ್ನ ಅಂದ್ರೆ ಈ ಒಂದು ಸಸ್ಟೈನಬಿಲಿಟಿಯನ್ನ ಅವರು ಎನ್ಶೋರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸೌರ ಗ್ರಿಡ್ ಗಳನ್ನ ಅಥವಾ ಕಡಿಮೆ ಇಂಗಾಲದ ಹೊರಸೂಸುವಿಕೆಯ ಒಂದು ಇಂಧನ ಏನಿರುತ್ತೆ ಅಥವಾ ಒಂದು ವಿದ್ಯುತ್ ಏನಿರುತ್ತೆ ಸೊ ಆ ರೀತಿಯ ಮೆಥಡ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಸೊ ಒಂದನ್ನ ಮಾಡಕ್ ಹೋಗಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಾರ್ದು. ಸೊ ಆ ಒಂದು ಕಾರಣದಿಂದ ಆ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಏನಿರುತ್ತೆ ಅದನ್ನ ಮೇಜರ್ಲಿ ಸೋಲಾರ್ ನಿಂದ ಪಡಿತಕ್ಕಂತ ಒಂದು ಪ್ರಯತ್ನಗಳನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ತಲಾಶ್. ಸೊ ಇದೊಂದು ತಲಾಶ್ ಅಂತಕ್ಕಂಥದ್ದು ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ವೇದಿಕೆ ಆಗಿರುತ್ತೆ. ಸೊ ಈ ಒಂದು ವೇದಿಕೆ ಬುಡಕಟ್ಟು ವಿದ್ಯಾರ್ಥಿಗಳ ರಾಷ್ಟ್ರೀಯ ಶಿಕ್ಷಣ ಸಂಘ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ತಲಾಶ್ ಅಂತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ತಲಾಶ್ ಇಸ್ ಅ ಪ್ಲಾಟ್ಫಾರ್ಮ್. ಸೊ ವಿಚ್ ಆರ್ಗನೈಸೇಷನ್ ಇಸ್ ಕೊಲಾಬರೇಟಿಂಗ್ ವಿತ್ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಫಾರ್ ದಿ ತಲಾಶ್ ಪ್ಲಾಟ್ಫಾರ್ಮ್. ಸೊ ಒಂದು ತಲಾಶ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್, ಅಂದ್ರೆ ಬುಡಕಟ್ಟು ವಿದ್ಯಾರ್ಥಿ
ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೊಸೈಟಿ ಆಗಿರುತ್ತೆ. ಸೊ ಈ ಒಂದು ಸೊಸೈಟಿ ಯಾರ ಜೊತೆಗೆ ಕೊಲಾಬ್ರೇಷನ್ ಮಾಡಿಕೊಳ್ಳುವ ಮುಖಾಂತರ ತಲಾಶ್ ವೇದಿಕೆಯನ್ನ ಡೆವಲಪ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೆಸೆಫ್ ನೊಂದಿಗೆ ಈ ಒಂದು ತಲಾಶ್ ವೇದಿಕೆಯನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಏನಿದು ತಲಾಶ್ ವೇದಿಕೆ, ಅದ್ರ ಜೊತೆಗೆ ಯುನೆಸೆಫ್ ಬಗ್ಗೆ ಕೂಡ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಇದು ಟ್ರೈಬಲ್ ಯೂತ್ ಅಂದ್ರೆ ಬುಡಕಟ್ಟು ಯೂತ್ ಅಥವಾ ಯುವಕರನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರಲ್ಲಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್, ಇದನ್ನ ನಾವು ಬುಡಕಟ್ಟು ವಿದ್ಯಾರ್ಥಿಗಳ ರಾಷ್ಟ್ರೀಯ ಶಿಕ್ಷಣ ಸಂಘ ಅಂತ ಹೇಳ್ತೇವೆ. ಅದರ ಜೊತೆಗೆ ಯುನಿಸೆಫ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದ ಯುನಿಸೆಫ್ ನ ಒಂದು ವಿಂಗ್ ಏನಾಗಿರುತ್ತೆ, ಅದ್ರ ಜೊತೆಗೆ ಟಾಟಾ ಮೋಟಾರ್ಸ್ ಕೂಡ ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಎಕ್ಸ್ ನವೋದಯ ಫೌಂಡೇಶನ್ ನೊಂದಿಗೆ ಈ ಟ್ರೈಬಲ್ ಯೂತ್ ಯಾರು ಇರ್ತಾರೆ, ಸೊ ಅವರ ಒಂದು ಶಿಕ್ಷಣವನ್ನ ಉನ್ನತೀಕರಣಗೊಳಿಸಲಿಕ್ಕೆ ಸೊ ಈಗ ಎಲ್ಲರೂ ಕೊಲಾಬರೇಷನ್ ಮಾಡಿ ಸೊ ಕೆಲವೊಂದು ಇನಿಷಿಯೇಟಿವ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದೇನು ಅಂದ್ರೆ ಎನ್ಹಾನ್ಸ್ ಎಜುಕೇಶನ್ ಅಂಡ್ ಲೈಫ್ ಸ್ಕಿಲ್ ಅಂಡ್ ಎಂಪ್ಲಾಯ್ಮೆಂಟ್. ಮೂರು ಕೂಡ ಮೊದಲು ಶಿಕ್ಷಣ ಕೊಡಬೇಕು, ಕೌಶಲ್ಯ ಕೊಡಬೇಕು, ಕೌಶಲ್ಯದ ನಂತರ ಅವರಿಗೆ ಉದ್ಯೋಗಗಳನ್ನ ಕೊಡಬೇಕಾಗಿರುತ್ತೆ. ಫಾರ್ ಓವರ್ 1.3 lakh ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಏಕಲವ್ಯ ಮಾಡೆಲ್ ರೆಸಿಡೆಂಟ್ ಸ್ಕೂಲ್ಸ್, ಅಂದ್ರೆ ಈ ಒಂದು ಏಕಲವ್ಯ ಮಾದರಿಯ ವಸತಿ ಶಾಲೆಗಳಲ್ಲಿ ದಾಖಲಾಗಿರ್ತಕ್ಕಂಥ 1.3 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಕೌಶಲ್ಯ, ಉದ್ಯೋಗವನ್ನ ನೀಡುವ ಕಾರಣದಿಂದ ಅಕ್ರಾಸ್ 28 ಸ್ಟೇಟ್ಸ್ ಅಂಡ್ 8 ಯೂನಿಯನ್ ಟೆರಿಟರೀಸ್, 28 ರಾಜ್ಯಗಳು ಮತ್ತೆ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1.3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗವನ್ನ ನೀಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ನಾವು ನೋಡೋದಾದ್ರೆ ಒಂದು ತಲಾಶ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ತಲಾಶ್ ವೇದಿಕೆಯನ್ನ ಯಾರ ಜೊತೆ ಕೊಲಾಬರೇಷನ್ ಆಗಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಯುನೆಸೆಫ್ ಜೊತೆಗೆ ಒಂದು ಕೊಲಾಬರೇಷನ್ ಮಾಡಿಕೊಳ್ಳುವ ಮುಖಾಂತರ ತಲಾಶ್ ಪ್ಲಾಟ್ಫಾರ್ಮ್ ಅನ್ನ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ತಲಾಶ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಟ್ರೈಬಲ್ ಆಪ್ಟಿಟ್ಯೂಡ್ ಲೈಫ್ ಸ್ಕಿಲ್ಸ್ ಅಂಡ್ ಸೆಲ್ಫ್ ಎಸ್ಟೀಮ್ಡ್ ಹಬ್ ಅಂತ ಹೇಳ್ತೇವೆ. ಬುಡಕಟ್ಟು ಸಾಮರ್ಥ್ಯ, ಜೀವನ ಕೌಶಲ್ಯ ಮತ್ತೆ ಸ್ವಾಭಿಮಾನ ಕೇಂದ್ರ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನ ಮುಖಾಂತರ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಅನ್ನ ಮಾಡ್ತಾರೆ. ಸೈಕೋಮೆಟ್ರಿಕ್ ಅಂದ್ರೆ ಅವರ ಇಂಟ್ರೆಸ್ಟ್ ಅಂಡ್ ಅನ್ಇಂಟ್ರೆಸ್ಟ್ ಏನಿರ್ತವೆ ಸೊ ಅದನ್ನ ಇಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಕೆರಿಯರ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ, ಅಂದ್ರೆ ಅವರಿಗೆ ಯಾವ ಒಂದು ವೃತ್ತಿಯಲ್ಲಿ ಆಸಕ್ತಿ ಇದೆ ಅದನ್ನ ಕೂಡ ಅಧ್ಯಯನ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂದ್ರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳ ತರಬೇತಿಯನ್ನ ಕೂಡ ಸೊ ಈ ಒಂದು ತಲಾಶ್ ವೇದಿಕೆಯ ಮುಖಾಂತರ ನೀಡಲಾಗುತ್ತೆ. ಸೊ ಎರಡನೇದನ್ನ ನಾವು ಕೌಶಲ್ಯ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಕೌಶಲ್ಯ ಪ್ರೋಗ್ರಾಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಟಾಟಾ ಮೋಟಾರ್ಸ್ ನ ಒಂದಿಗೆ ಕೊಲಾಬರೇಷನ್ ಮಾಡುವ ಮುಖಾಂತರ ಕೌಶಲ್ಯ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ 5 years MOU ಅಂದ್ರೆ 5 ವರ್ಷಗಳ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗಿರುತ್ತೆ. ಸೊ ಇಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿರುತ್ತೆ ಸೊ ಅದರಲ್ಲಿರ್ತಕ್ಕಂಥ ಕ್ಲಾಸ್ 12 ಗ್ರಾಜ್ಯುಯೇಟ್ಸ್ ಅನ್ನ ಇಲ್ಲಿ ಪಿಕ್ ಮಾಡ್ತಾರೆ, ಅಥವಾ 18 ರಿಂದ 23 ವಯಸ್ಸಿನ ಮಧ್ಯದಲ್ಲಿರ್ತಕ್ಕಂಥ ಯೂತ್ ಆಗಿರ್ಬೋದು. ಅದರಲ್ಲೂ ಕೂಡ 60% ಗಿಂತ ಜಾಸ್ತಿ ಅಥವಾ ಅಷ್ಟಾದ್ರೂ ತಮ್ಮ ಅಕಾಡೆಮಿಕ್ ಎಕ್ಸಲೆನ್ಸ್ ಅನ್ನ ಹೊಂದಿರತಕ್ಕಂಥವರನ್ನ ಕ್ಲಾಸ್ 10 ಅಲ್ಲಿ ಅಂದ್ರೆ 10ನೇ ತರಗತಿಯಲ್ಲಿ 60% ಅಥವಾ ಅದಕ್ಕಿಂತ ಜಾಸ್ತಿ ಅಂಕಗಳನ್ನ ಗಳಿಸಿರ್ತಕ್ಕಂಥವರನ್ನ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನ ಕೂಡ ಮಾಡಲಾಗುತ್ತೆ. ಸೊ ಅದನ್ನ ಯಾವದ ಅಡಿಯಲ್ಲಿ ಮಾಡಲಾಗುತ್ತೆ ಅಂದ್ರೆ 1 ಟ್ರೈನಿ 1 ಜಾಬ್ ಪಾಲಿಸಿ, ಅಂದ್ರೆ ಒಂದು ತರಬೇತಿದಾರ ಒಂದು ಕೆಲಸ, ಈ ಒಂದು ನೀತಿ ಅಡಿಯಲ್ಲಿ ಉದ್ಯೋಗ ಬೆಂಬಲವನ್ನ ಕೂಡ ಇಲ್ಲಿ ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಮೂರನೇ ಕಾಂಪೊನೆಂಟ್ ಅನ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಅಂತ ಹೇಳ್ತೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ತರಬೇತಿಯನ್ನ ನೀಡಲಾಗುತ್ತೆ. ಸೊ ಇದನ್ನ ಟಾಟಾ ಮೋಟಾರ್ಸ್ ಮತ್ತೆ ನವೋದಯ ಫೌಂಡೇಶನ್ ಇವರೊಂದಿಗೆ ಕೊಲಾಬರೇಷನ್ ಮಾಡಿಕೊಳ್ಳುವ ಮೂಲಕ ಮಾಡಲಾಗುತ್ತೆ. ಸೊ ಇಲ್ಲಿ ಜೆಇಇ ನೀಟ್ ಆಸ್ಪಿರೆಂಟ್ಸ್ ಅಂದ್ರೆ IIT ಆಗಿರ್ಬೋದು, JEE ಆಗಿರ್ಬೋದು ಅಥವಾ ನೀಟ್ ಆಸ್ಪಿರೆಂಟ್ಸ್ ಯಾರಿರ್ತಾರೆ ಸೊ ಅವರಿಗೆ ಒಂದು ತರಬೇತಿಯನ್ನ ನೀಡ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯನ್ನ ಕೂಡ ಇಲ್ಲಿ ನೀಡಲಾಗುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟ್ ಏನು, ಕಾರ್ಯತಂತ್ರದ ಪರಿಣಾಮ ಏನು ಅಂದ್ರೆ ಕೆಲವೊಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ನಾವು ಅಚೀವ್ ಮಾಡಬಹುದಾಗಿರುತ್ತೆ. ಸೊ ಯಾವ್ಯಾವ ಗೋಲ್ಸ್ ಅನ್ನ ನಾವು ಅಚೀವ್
ಮಾಡ್ಬೋದು ಅಂದ್ರೆ ಕ್ವಾಲಿಟಿ ಎಜುಕೇಶನ್, ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 4 ಗುಣಮಟ್ಟದ ಶಿಕ್ಷಣ. ಡೀಸೆಂಟ್ ವರ್ಕ್ ಅಂದ್ರೆ ಗೋಲ್ ನಂಬರ್ 8 ಅಂದ್ರೆ ಒಂದು ಯೋಗ್ಯವಾದ ಕೆಲಸ. ಅದ್ರ ಜೊತೆಗೆ ರಿಡ್ಯೂಸ್ಡ್ ಇನ್ಇಕ್ವಾಲಿಟೀಸ್ ಅಂದ್ರೆ ಅಸಮಾನತೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅದು ಗೋಲ್ ನಂಬರ್ 10 ಆಗಿರುತ್ತೆ. ಸೊ ಈ 3 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸೊ ಈ ಒಂದು ಇನಿಷಿಯೇಟಿವ್ಸ್ ಗಳ ಮುಖಾಂತರ ನಾವು ಫುಲ್ಫಿಲ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈಗ ನಾವು ಯುನಿಸೆಫ್ ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ, ಯುನಿಸೆಫ್ ಅನ್ನ ಮುಂಚೆ ಏನಂತ ಕರೀತಾ ಇದ್ರು ಅಂದ್ರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಕರೀತಾ ಇದ್ರು. ಸೊ ಇದನ್ನ ಆರಂಭದಲ್ಲಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅಂತ ಕರೀತಾ ಇದ್ರು. ಅದಾದ್ಮೇಲೆ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1946 ಅಲ್ಲಿ 1946ರಲ್ಲಿ. ರೀಸನ್ ಏನು ಅಂದ್ರೆ ಅಡ್ರೆಸ್ ದಿ ನೀಡ್ಸ್ ಆಫ್ ಚಿಲ್ಡ್ರನ್ ಅಂಡ್ ಮದರ್ಸ್, ಮಕ್ಕಳು ಮತ್ತು ಈ ತಾಯಂದಿರ ಒಂದು ಅಗತ್ಯಗಳನ್ನ ಪೂರೈಸುವ ಸಲುವಾಗಿ 1946ರಲ್ಲಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಆಫ್ಟರ್ ದಟ್ ಇನ್ ದ ಇಯರ್ 1953 1953ರಲ್ಲಿ ಇದು ಇಟ್ ಬಿಕೇಮ್ ಪರ್ಮನೆಂಟ್ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ ಸಿಸ್ಟಮ್. ಇದು ವಿಶ್ವಸಂಸ್ಥೆಯ ಒಂದು ಶಾಶ್ವತ ಭಾಗವಾಗಿ 1953ರಲ್ಲಿ ಇದನ್ನ ಪರಿವರ್ತನೆ ಮಾಡಲಾಗುತ್ತೆ. ಸೊ ಅದಾದ ನಂತರ ಇದಕ್ಕೆ ಮರುನಾಮಕರಣ ಮಾಡ್ತಾರೆ. ಏನಂತ ರೀನೇಮ್ ಮಾಡ್ತಾರೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಅಂತ ಮಾಡ್ತಾರೆ. ಅಂದ್ರೆ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಎಂದು 1953ರಲ್ಲಿ ಇದಕ್ಕೆ ಮರುನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಇಟ್ ಆಪರೇಟ್ಸ್ ಇನ್ ಓವರ್ 190 ಕಂಟ್ರೀಸ್ ಅಂಡ್ ಟೆರಿಟರೀಸ್. ಅಂದ್ರೆ ಪ್ರಸ್ತುತವಾಗಿ ಇದು ನಮ್ಮ ಪ್ರಪಂಚದಾದ್ಯಂತ 190ಕ್ಕೂ ಹೆಚ್ಚು ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದನ್ನ ಯಾರು ಗವರ್ನ್ ಮಾಡ್ತಾರೆ ಅಂದ್ರೆ ಇದನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ 36 ಮೆಂಬರ್ ಎಕ್ಸಿಕ್ಯೂಟಿವ್ ಬೋರ್ಡ್ ಎಲೆಕ್ಟೆಡ್ ಬೈ ಇಕೋಸಾಕ್. ಇಕೋಸಾಕ್ ಅಂದ್ರೆ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಹೇಳ್ತೇವೆ. ಎಕನಾಮಿಕ್ ಮತ್ತೆ ಸೋಷಿಯಲ್ ಕೌನ್ಸಿಲ್ ಇವರ ವತಿಯಿಂದ ಆಯ್ಕೆ ಮಾಡಿರ್ತಕ್ಕಂಥ 36 ಸದಸ್ಯರ ಕಾರ್ಯಕಾರಿ ಮಂಡಳಿಯು ಸೊ ಈ ಒಂದು ಯುನಿಸೆಫ್ ಅನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಹಾಗಿದ್ರೆ ಯುನಿಸೆಫ್ ನ ವತಿಯಿಂದ ಏನೇನು ಕೆಲಸಗಳನ್ನ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಇಮ್ಯುನೈಸೇಷನ್ ಅಂದ್ರೆ ಈ ರೋಗ ನಿರೋಧಕ ಶಕ್ತಿಯ ಲಸಿಕಾ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು, HIV ಅಥವಾ ಏಡ್ಸ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ನ್ಯೂಟ್ರಿಷನಲ್ ಸಪೋರ್ಟ್ ಪೋಷಕಾಂಶಗಳ ಬೆಂಬಲ, ಸ್ಯಾನಿಟೇಷನ್ ಇಂಪ್ರೂವ್ಮೆಂಟ್ ಅಂದ್ರೆ ನೈರ್ಮಲ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಎಜುಕೇಶನ್ ಪ್ರಮೋಷನ್ ಶಿಕ್ಷಣವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಚೈಲ್ಡ್ ಪ್ರೊಟೆಕ್ಷನ್ ಮಕ್ಕಳ ಒಂದು ಸಂರಕ್ಷಣೆ, ಮತ್ತೆ ಎಮರ್ಜೆನ್ಸಿ ರಿಲೀಫ್ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಪರಿಹಾರಗಳನ್ನ ಕೊಡುವಂತಹ ಕೆಲಸಗಳನ್ನ ಯುನಿಸೆಫ್ ನ ವತಿಯಿಂದ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ, ಹಣಕಾಸು ಎಲ್ಲಿಂದ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಗವರ್ನಮೆಂಟ್ಸ್, ಆರ್ಗನೈಸೇಷನ್ಸ್, ಫೌಂಡೇಶನ್ಸ್ ಅಂಡ್ ಪ್ರೈವೇಟ್ ಸೆಕ್ಟರ್ ಮತ್ತೆ ಇಂಡಿವಿಜುವಲ್ಸ್ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಸಿಗ್ತಕ್ಕಂಥ ಒಂದು ಕೊಡುಗೆಗಳೇನಿರುತ್ತೆ ಅಥವಾ ಗ್ರಾಂಟ್ಸ್ ಏನಿರುತ್ತೆ, ಸೊ ಅದರ ಮುಖಾಂತರ ಇದು ಒಂದು ಫಂಡ್ಸ್ ಅನ್ನ ಮೊಬಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಇಷ್ಟು ನಮಗೆ ಯುನಿಸೆಫ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದ ಯಾವ ರಾಜ್ಯವು ಆಪರೇಷನ್ ಕಲಾನೇಮಿಯನ್ನು ಪ್ರಾರಂಭಿಸಿದೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ ಲಾಂಚ್ ಆಪರೇಷನ್ ಕಲಾನೇಮಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಲ್ಲಿರುವ ಉತ್ತರಾಖಂಡ ರಾಜ್ಯವು ಈಗ ಆಪರೇಷನ್ ಕಲಾನೇಮಿಯನ್ನು ಲಾಂಚ್ ಮಾಡಿರುತ್ತೆ. ಸೊ ಏನಕ್ಕೆ ಈ ಒಂದು ಆಪರೇಷನ್ ಕಲಾನೇಮಿಯನ್ನು ಲಾಂಚ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಉತ್ತರಾಖಂಡ ಅಂತಕ್ಕಂಥದ್ದು 2 ರಾಜ್ಯಗಳು ಮತ್ತು 2 ದೇಶಗಳೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡಿಕೊಳ್ಳುತ್ತೆ. ಸೊ ಉತ್ತರಾಖಂಡದ ಕ್ಯಾಪಿಟಲ್ ಸಿಟಿಯನ್ನ ನಾವು ಡೆಹ್ರಾಡೂನ್ ಅಂತ ಹೇಳ್ತೇವೆ. ಇದು ಹಿಮಾಚಲ್ ಪ್ರದೇಶ್ ಮತ್ತೆ ಉತ್ತರ ಪ್ರದೇಶದ ರಾಜ್ಯಗಳೊಂದಿಗೆ, ಚೈನಾ ಮತ್ತೆ ನೇಪಾಳನಂತಹ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡಿಕೊಳ್ಳುತ್ತೆ. ಸೊ ಈ ಒಂದು ರಾಜ್ಯದಲ್ಲಿ ಅನೇಕ ನದಿಗಳು ಹರಿಯುತ್ತೆ. ಸೊ ಕೆಲವೊಂದು ನದಿಗಳನ್ನ ನಾವು ನೋಡೋದಾದ್ರೆ ಯಮುನಾ, ಗಂಗಾ, ಅದಾದ್ಮೇಲೆ ರಾಮ್ ಗಂಗಾ, ದೆನ್ ವಿ ಹ್ಯಾವ್ ಅಲಕಾನಂದ, ಗೋರಿ, ಕಾಳಿ, ಈ ಎಲ್ಲಾ ನದಿಗಳು ಹರಿತಕ್ಕಂಥ ಒಂದು ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಜ್ಯದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಈ ರಾಜ್ಯದಲ್ಲಿ ಒಂದು ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಆ ಆಪರೇಷನ್ ಅನ್ನ ನಾವು ಆಪರೇಷನ್ ಕಲಾನೇಮಿ ಅಂತ ಕರಿತೇವೆ. ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಇಂಡಿವಿಜುವಲ್ಸ್ ಇಂಪರ್ಸನೇಟಿಂಗ್ ಸೇಂಟ್ಸ್ ಅಂಡ್ ಎಕ್ಸ್ಪ್ಲಾಯ್ಟಿಂಗ್ ರಿಲಿಜಿಯಸ್ ಫೇತ್ ಅಂದ್ರೆ ಈ ಸನ್ಯಾಸಿಗಳ ವೇಷದಲ್ಲಿ ನಾನು ದೇವಮಾನವ ಎಂದು ಹೇಳಿಕೊಂಡು ಅಲ್ಲಿರ್ತಕ್ಕಂಥ ಜನರನ್ನ ಮೋಸ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಹೆಚ್ಚಾಗಿರುತ್ತೆ. ಸೊ ಆ ರೀತಿಯ ವ್ಯಕ್ತಿಗಳನ್ನ ಗುರುತಿಸಿ ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡುವ ಸಲುವಾಗಿ ಸೊ ಇವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಅನ್ನು ನಾವು ಆಪರೇಷನ್ ಕಲಾನೇಮಿ ಅಂತ ಕರಿತೇವೆ. ಹಾಗಿದ್ರೆ ಇದನ್ನ ಯಾಕೆ ಕಲಾನೇಮಿ ಅಂತ ಕರೆದಿದ್ದಾರೆ? ಈ ಒಂದು ಪದದ ಅರ್ಥ ಏನು ಅಂತ ನಾವು ನೋಡೋದಾದ್ರೆ, ಡೆಮನ್ ಇನ್ ಹಿಂದೂ ಮೈಥಾಲಜಿ
ಅಂದ್ರೆ ನಮ್ಮ ಒಂದು ಹಿಂದೂ ಪೌರಾಣಿಕದ ಪ್ರಕಾರ ಸೊ ಕಲಾನೇಮಿ ಅಂದ್ರೆ ಡೆಮನ್ ಅಂದ್ರೆ ರಾಕ್ಷಸ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಆ ರಾಕ್ಷಸ ಅಂತಕ್ಕಂಥವನು ಈ ಡಿಸ್ಗೈಸ್ಡ್ ಹಿಮ್ಸೆಲ್ಫ್ ಅಂದ್ರೆ ಸೊ ಅವನು ತನ್ನ ಆಕ್ಚುಯಲ್ ಗುರುತನ್ನ ತಿಳಿಸದೆ ಜನರನ್ನ ಮೋಸ ಮಾಡ್ತಾ ಇದ್ದಂತಹ ಒಬ್ಬ ರಾಕ್ಷಸನಾಗಿರ್ತಾನೆ. ಸೊ ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಆಪರೇಷನ್ ಕಲಾನೇಮಿ ಅಂತ ನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ಉತ್ತರಾಖಂಡದ ಬಗ್ಗೆ ನಾವು ಇವಾಗ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಉತ್ತರಾಖಂಡ ರಾಜ್ಯವನ್ನ ನಾವು ದೇವ್ ಭೂಮಿ ಅಂತ ಹೇಳ್ತೇವೆ. ಇದನ್ನ ನಾವು ಲ್ಯಾಂಡ್ ಆಫ್ ಗಾಡ್ಸ್ ಅಥವಾ ದೇವರ ನಾಡು ಅಂತ ಹೇಳ್ತೇವೆ. ಸೊ ಇದು ಒನ್ ಆಫ್ ದಿ ಹಿಮಾಲಯನ್ ಸ್ಟೇಟ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ನೋನ್ ಫಾರ್ ಸ್ಪಿರಿಚುವಲ್ ಹೆರಿಟೇಜ್ ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಪರಂಪರೆ, ಈಕೋಲಾಜಿಕಲ್ ರಿಚ್ನೆಸ್ ಅಂದ್ರೆ ಪರಿಸರ ಶ್ರೀಮಂತಿಕೆ, ಮತ್ತೆ ಸ್ಟ್ರಾಟಜಿಕ್ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಅಂದ್ರೆ ಕಾರ್ಯತಂತ್ರದ ಆಡಳಿತ ಉಪಕ್ರಮಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಈಗ ಏನ್ಷಿಯಂಟ್ ಎರಾದಿಂದ ನಾವು ಪ್ರಾರಂಭ ಮಾಡೋದಾದ್ರೆ ಅಂದ್ರೆ ಈ ಒಂದು ಉತ್ತರಾಖಂಡಕ್ಕೆ ಸಂಬಂಧಪಟ್ಟಂತೆ ಇತಿಹಾಸವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಎವಿಡೆನ್ಸ್ ಆಫ್ ಸ್ಟೋನ್ ಏಜ್ ಸೆಟಲ್ಮೆಂಟ್ಸ್ ಇನ್ ಕಮೌ ಅಂಡ್ ಗರ್ವಾಲ ಎಸ್ಪೆಷಲಿ ಇನ್ ಲಾಕುಡ್ಯಾರ್ ರಾಕ್ ಶೆಲ್ಟರ್ಸ್ ಅಂದ್ರೆ ಈ ಒಂದು ಭಾಗದಲ್ಲಿ ಕುಮವಾನ್ ಮತ್ತೆ ಗರ್ವಾಲ್. ಸೊ ಇದೇನು ಅಂತ ನಾನು ಮುಂದೆ ತೋರಿಸ್ತೀನಿ. ವಿಶೇಷವಾಗಿ ಲಾಕುಡ್ಯಾರ್ ಶಿಲಾ ಆಶ್ರಯಗಳಲ್ಲಿ ಶಿಲಾಯುಗದ ವಸಾಹತುಗಳ ಪುರಾವೆ ಎಲ್ಲಿರುತ್ತೆ ಅಂದ್ರೆ ಸ್ಟೋನ್ ಏಜ್ ನ ಎವಿಡೆನ್ಸಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದು ಕೂಡ ಕುಮವಾನ್ ಮತ್ತೆ ಗರ್ವಾಲ್ ಪ್ರದೇಶದಲ್ಲಿ ಈ ಸ್ಟೋನ್ ಏಜ್ ನ ಪುರಾವೆಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಈಸ್ ಮೆನ್ಷನ್ಡ್ ಇನ್ ವೇದಿಕ್ ಟೆಕ್ಸ್ಟ್ ಆಸ್ ಕೇದಾರ್ ಖಂಡ್ ಅಂಡ್ ಮಾನಸ್ ಖಂಡ್ ಅಂದ್ರೆ ವೇದ ಗ್ರಂಥಗಳಲ್ಲಿ ಕೇದಾರ್ ಖಂಡ ಮತ್ತು ಮಾನಸ ಖಂಡ ಎಂದು ಉಲ್ಲೇಖಿಸಲಾಗಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಅಂಡ್ ಬಿಲೀವ್ ಟು ಬಿ ದಿ ರೀಜನ್ ವೇರ್ ಸೇಜ್ ವ್ಯಾಸ ರೋಡ್ ದಿ ಮಹಾಭಾರತ ಅಂದ್ರೆ ಮಹಾಋಷಿ ವ್ಯಾಸರು ಮಹಾಭಾರತವನ್ನ ಬರೆದಿರ್ತಕ್ಕಂಥ ಪ್ರದೇಶ ಎಂದು ಸೊ ಈ ಒಂದು ರಾಜ್ಯವನ್ನ ಪರಿಗಣನೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ನಾವು ಮೆಡಿವೆಲ್ ಪೀರಿಯಡ್ ಅಥವಾ ಮಧ್ಯಕಾಲೀನ ಯುಗಕ್ಕೆ ಬಂದಾಗ ಇಲ್ಲಿ ಕುನಿನ್ ದಾಸ್ ಅಂತ ಹೇಳ್ತೇವೆ ಅಂದ್ರೆ ಮಧ್ಯಕಾಲೀನ ಯುಗದಲ್ಲಿ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ಸಂತತಿಯನ್ನ ನಾವು ಕುಲಿನ್ ದಾಸ್ ಅಂತ ಹೇಳ್ತೇವೆ. ಸೊ 2ನೇ ಸೆಂಚುರಿ BC ಪ್ರಾರಂಭವಾಗುತ್ತೆ. ಸೊ ಅವರು ಅರ್ಲಿ ಶೈವಿಸಂ ಮತ್ತೆ ಟ್ರೇಡೆಡ್ ವಿತ್ ಟಿಬೆಟ್ ಅಂದ್ರೆ ಅವರು ಆರಂಭಿಕ ಹಂತದಲ್ಲಿ ಶೈವ ಧರ್ಮವನ್ನ ಆಚರಣೆ ಮಾಡಿರ್ತಾರೆ. ಅದ್ರ ಜೊತೆಗೆ ಟಿಬೆಟ್ ನೊಂದಿಗೆ ವ್ಯಾಪಾರ ಮಾಡಿರ್ತಕ್ಕಂಥ ಒಂದು ದಾಖಲೆಗಳನ್ನ ಕೂಡ ಈ ಒಂದು ಕುನಿನ್ ದಾಸ್ ಮಧ್ಯಕಾಲೀನ ಅವಧಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬರ್ತಕ್ಕಂಥವ್ರನ್ನ ನಾವು ಕತ್ಯೂರೀಸ್ ಅಂತ ಕರಿತೇವೆ. ಸೊ ಇದು 7ನೇ ಶತಮಾನದಿಂದ 11th ಸೆಂಚುರಿವರೆಗೆ ಸೊ ಇವರು ಕೆಲವೊಂದು ದೇವಸ್ಥಾನಗಳನ್ನ ಕಟ್ಟಿರ್ತಾರೆ. ಆ ದೇವಸ್ಥಾನಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಜಾಗೇಶ್ವರ್ ಮತ್ತೆ ಕತರ್ಮಾಲ್ ಸನ್ ಟೆಂಪಲ್ ಅಂತ ಹೇಳ್ತೇವೆ ಅಥವಾ ಕತರ್ಮಾಲ್ ಸೂರ್ಯ ದೇವಾಲಯಗಳು ಅಂತ ಹೇಳ್ತೇವೆ. ಸೊ ಈ ಒಂದು ದೇವಾಲಯಗಳನ್ನ ಕತ್ಯೂರಿ ಡೈನಾಸ್ಟಿ ಸಮಯದಲ್ಲಿ ಬಿಲ್ಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಚಾಂಡ್ಸ್ ಅಂತ ಕರಿತೇವೆ ಅಥವಾ ಚಾಂಡರು ಅಂತ ಕರಿತೇವೆ. ಸೊ 9ನೇ ಶತಮಾನದಿಂದ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥವ್ರನ್ನ ಚಾಂಡ್ಸ್ ಅಂತ ಕರಿತೇವೆ. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಎಕ್ಸ್ಪ್ಯಾಂಡೆಡ್ ಕುಮಾ ಕಿಂಗ್ಡಮ್ ಅಂಡ್ ಪ್ರಮೋಟೆಡ್ ಆರ್ಟ್ ಅಂಡ್ ಸಿಲ್ಕ್ ಪ್ರೊಡಕ್ಷನ್ ಅಂದ್ರೆ ಅವರು ಕುಮವಾನ್ ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ. ಅದ್ರ ಜೊತೆಗೆ ಕಲೆ ಮತ್ತು ರೇಷ್ಮೆ ಉತ್ಪಾದನೆಯನ್ನ ಉತ್ತೇಜನ ಮಾಡಿರ್ತಕ್ಕಂಥ ಒಂದು ಅಂಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಕಲೋನಿಯಲ್ ಎರಾ ಬ್ರಿಟಿಷರ ಒಂದು ಯುಗ ಬರುತ್ತೆ. ಸೊ ಬ್ರಿಟಿಷರ ಯುಗದ ಸಮಯದಲ್ಲಿ ಕನ್ಕ್ವೈರ್ಡ್ ಬೈ ಗೂರ್ಖಾ ಎಂಪೈರ್ ಇನ್ ಲೇಟ್ 18th ಸೆಂಚುರಿ ಅಂದ್ರೆ 18ನೇ ಶತಮಾನದ ಅಂತ್ಯದಲ್ಲಿ ಈ ಉತ್ತರಾಖಂಡ ಭಾಗವನ್ನ ಗುರ್ಖಾ ಸಾಮ್ರಾಜ್ಯ ವಶಪಡಿಸಿಕೊಂಡಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದು ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧವನ್ನ ನಾವು ಆಂಗ್ಲೋ ನೇಪಾಲಿಸ್ ವಾರ್ ಅಂತ ಹೇಳ್ತೇವೆ. ಆಂಗ್ಲೋ ನೇಪಾಳ ಯುದ್ಧ ಅಂತ ಹೇಳ್ತೇವೆ. ಸೊ ಈ ಯುದ್ಧ ನಡೆದಿರ್ತಕ್ಕಂಥದ್ದು 1816ರಲ್ಲಿ ಆಂಗ್ಲೋ ನೇಪಾಳಿಸ್ ವಾರ್ ಅನ್ನ ಮಾಡಲಾಗುತ್ತೆ. ಸೊ ಈ ಒಂದು ಯುದ್ಧ ಈಸ್ಟರ್ನ್ ಗರ್ವಾಲ್ ಅಂಡ್ ಕುಮವಾನ್ ವರ್ ಸೀಡೆಡ್ ಟು ಬ್ರಿಟಿಷ್ ಅಂಡರ್ ದಿ ಟ್ರೀಟಿ ಆಫ್ ಸಂಗೌಲಿ ಒಂದು ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಸುಗೌಲಿ ಒಪ್ಪಂದ ಅಂತ ಹೇಳ್ತೇವೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಈ ಗರ್ವಾಲ್ ಮತ್ತೆ ಕಮ್ವಾನ್ ಪ್ರಾಂತ್ಯಗಳೇನಿರುತ್ತೆ ಸೊ ಅದನ್ನ ನೇಪಾಳಿಸ್ಕರು ಬ್ರಿಟಿಷರಿಗೆ ಬಿಟ್ಟು ಕೊಟ್ಟಿರ್ತಾರೆ. ಸೊ ಈ ಒಂದು ಒಪ್ಪಂದವನ್ನ ಸುಗೌಳಿ ಒಪ್ಪಂದ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಸುಗೌಳಿ ಒಪ್ಪಂದ ಅಂತಕ್ಕಂಥದ್ದು ಬ್ರಿಟಿಷರು ಮತ್ತು ನೇಪಾಳದ ನಡುವೆ ಆಗಿರ್ತಕ್ಕಂಥ ಒಂದು ಯುದ್ಧದ ಅದರ ರಿಸಲ್ಟ್ ಅಥವಾ ಫಲಶ್ರುತಿಯಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಸೊ ಈ ಮ್ಯಾಪ್ ನಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಈ ಭಾಗವನ್ನ ಲೈಟ್ ಬ್ಲೂ ಕಲರ್ ಇರ್ತಕ್ಕಂಥ ಭಾಗವನ್ನ ನಾವು ಗರ್ವಾಲ್ ಅಂತ ಹೇಳ್ತೇವೆ. ಸೊ ಮಿಕ್ಕಿದ ವೈಟ್ ಪ್ಯಾಚ್ ಅನ್ನ ನಾವು ಕುಮ್ವಾನ್ ಅಂತ ಹೇಳ್ತೇವೆ. ಸೊ ಇವೆರಡನ್ನ ಸೇರಿಸಿ ನಾವು ಇವಾಗ ಉತ್ತರಾಖಂಡ ರಾಜ್ಯ ಅಂತ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಪೊಲಿಟಿಕಲ್ ಎವಲ್ಯೂಷನ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ರಾಜಕೀಯ ವಿಕಸನ, ಅಲ್ಲಿ ನಡೆದಿರ್ತಕ್ಕಂಥ
ನಡೆದಿರ್ತಕ್ಕಂಥ ಕೆಲವೊಂದು ಪ್ರಮುಖ ಚಳುವಳಿಗಳನ್ನ ನಾವು ನೋಡೋದಾದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರವನ್ನ ಪಡೆದ ನಂತರ ಸೊ ಇದು ಉತ್ತರ ಪ್ರದೇಶದೊಂದಿಗೆ ಮರ್ಜ್ ಮಾಡಲಾಗುತ್ತೆ, ಅಂದ್ರೆ ಉತ್ತರ ಪ್ರದೇಶ ರಾಜ್ಯದ ಒಂದು ಭಾಗವಾಗಿರುತ್ತೆ. ಸೊ ಉತ್ತರಾಖಂಡ್ ಕ್ರಾಂತಿ ದಲ್ ಲೆಟ್ ದಿ ಡಿಮ್ಯಾಂಡ್ ಫಾರ್ ದಿ ಸಪರೇಟ್ ಸ್ಟೇಟ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಉತ್ತರಾಖಂಡ್ ಅಂತಕ್ಕಂಥದ್ದು ಮುಂಚೆ ಉತ್ತರ ಪ್ರದೇಶ ರಾಜ್ಯದ ಒಂದು ಭಾಗವಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಆ ಒಂದು ಕ್ರಾಂತಿಯನ್ನ ಮಾಡ್ತಕ್ಕಂಥವ್ರು ಉತ್ತರಾಖಂಡ ಕ್ರಾಂತಿ ದಳ ಅಂತ ಹೇಳ್ತೇವೆ. ಸೊ ಇವರು ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಮಾಡ್ತಾರೆ. ಸೊ ಈ ಬೇಡಿಕೆ ಆದ ನಂತರ ಒಂದು ರಾಂಪುರ್ ತಿರಾಹ ಫೈರಿಂಗ್ ಆಗುತ್ತೆ. ಸೊ ರಾಂಪುರ್ ತಿರಾಹ ಫೈರಿಂಗ್ ಆಗುತ್ತೆ. ಸೊ ಈ ಒಂದು ರಾಂಪುರ ತಿರಾಹ ಗುಂಡಿನ ದಾಳಿ ಇದಾಗಿರ್ತಕ್ಕಂಥದ್ದು 1994 1994ರಲ್ಲಿ. ಅದಾದ್ಮೇಲೆ ಈ ಒಂದು ರಾಜ್ಯದ ಬೇಡಿಕೆ ತುಂಬಾ ತೀವ್ರಗೊಳ್ಳುತ್ತೆ ಅಥವಾ ಇಂಟೆನ್ಸಿಫೈ ಆಗುತ್ತೆ. ಸೊ ದೆನ್ ಇಟ್ ಬಿಕೇಮ್ ಇಂಡಿಯಾಸ್ 27th ಸ್ಟೇಟ್ ಆನ್ ನವೆಂಬರ್ 9, 2000. ಸೊ ನವೆಂಬರ್ 9, 2000ನೇ ಇಸ್ವಿಯಲ್ಲಿ ಉತ್ತರಾಖಂಡ್ ನಮ್ಮ ಭಾರತ ದೇಶದ 27ನೇ ರಾಜ್ಯವಾಗುತ್ತೆ. ಬಟ್ ಪ್ರಾರಂಭದಲ್ಲಿ ಇದನ್ನ ಉತ್ತರಾಂಚಲ್ ಅಂತ ಕರೀತಾ ಇದ್ರು. ಬಟ್ 2007ರಲ್ಲಿ ಇದಕ್ಕೆ ಉತ್ತರಾಖಂಡ್ ಅಂತ ಮರುನಾಮಕರಣವನ್ನ ಮಾಡಲಾಗುತ್ತೆ. ಸೊ ಇದರ ಜಿಯೋಗ್ರಾಫಿಕಲ್ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದು ಟಿಬೆಟ್ ಮತ್ತೆ ನೇಪಾಳ್ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಡೆಹ್ರಾಡೂನ್ ಅಂತ ಕರಿತೇವೆ, ಅಂದ್ರೆ ಮಧ್ಯಂತರ ರಾಜಧಾನಿಯಾಗಿರುತ್ತೆ. ಅದ್ರ ಜೊತೆಗೆ ಗೈರ್ಸೆನ್ ಅಂತ ಇನ್ನೊಂದು ಪ್ರದೇಶವನ್ನ ಈ ಬೇಸಿಗೆ ರಾಜಧಾನಿ ಅಂದ್ರೆ ಸಮ್ಮರ್ ಕ್ಯಾಪಿಟಲ್ ಆಗಿ ಈಗ ಪ್ರಪೋಸಲ್ ಅಥವಾ ಪ್ರಸ್ತಾವನೆಯನ್ನ ಕೂಡ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಗಂಗಾ, ಯಮುನಾ, ಅಲ್ಕಾನಂದ ಮತ್ತು ಮಂದಾಕಿನಿ ನದಿಗಳನ್ನ ಹೊಂದಿರತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಬೆಟ್ಟ ಶ್ರೇಣಿಗಳನ್ನ ನಾವು ಗರ್ವಾಲ್ ಮತ್ತೆ ಕುಮಾನ್ ಹಿಮಾಲಯ ಅಂತ ಹೇಳ್ತೇವೆ. ಸೊ ಇಲ್ಲಿ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಈ ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ಇದು ಯುನೆಸ್ಕೋದ ಒಂದು ಪಾರಂಪರಿಕ ತಾಣವಾಗಿ ಗುರುತಿಸಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಕಲ್ಚರ್, ಸಂಸ್ಕೃತಿ ಮತ್ತು ಧಾರ್ಮಿಕ ಮಹತ್ವವನ್ನ ನಾವು ನೋಡೋದಾದ್ರೆ ಸೊ ಚಾರ್ ಧಾಮ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ 4 ಪವಿತ್ರ ಪ್ರದೇಶಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಛೋಟಾ ಚಾರ್ ಧಾಮ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಆ 4 ಚಾರ್ ಧಾಮ್ ಯಾವ್ದ್ಯಾವ್ದು ಅಂದ್ರೆ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ ಮತ್ತೆ ಯಮುನೋತ್ರಿಯನ್ನ ನಾವು ಚಾರ್ ಧಾಮ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇಲ್ಲಿ ಕನ್ವರ್ ಯಾತ್ರಾ ಅಂತ ಕೂಡ ನಡೆಯುತ್ತೆ. ಈ ಕನ್ವರ್ ಯಾತ್ರೆ ಅಂತಕ್ಕಂಥದ್ದು ಶಿವನ ಭಕ್ತಾದಿಗಳಿಗೋಸ್ಕರ ನಡೀತಕ್ಕಂಥ ಒಂದು ಯಾತ್ರೆ ಆಗಿರುತ್ತೆ. ಸೊ ಆ ಒಂದು ಯಾತ್ರೆಯನ್ನ ನಾವು ಕನ್ವರ್ ಯಾತ್ರೆ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇಲ್ಲಿ ಫೋಕ್ ಮ್ಯೂಸಿಕ್ ಅಂದ್ರೆ ಜಾನಪದ ಸಂಗೀತ, ಜಾಗರ್ ರಿಚುವಲ್ಸ್, ಜಾಗರ್ ಆಚರಣೆಗಳು ಮತ್ತೆ ಪಹಾರಿ ಕಸಿನ್ಸ್ ಅಂದ್ರೆ ಬೆಟ್ಟದ ಒಂದು ಪಾಕ ಪದ್ಧತಿಗಳು ಕೂಡ ಇಲ್ಲಿ ಹೆಚ್ಚಾಗಿರುತ್ತೆ ಅಥವಾ ಪಹಾರಿ ಪಾಕ ಪದ್ಧತಿ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಇಟ್ ಇಸ್ ದಿ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇನ್ 2025 2025ರಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಅನುಷ್ಠಾನಗೊಳಿಸಿರ್ತಕ್ಕಂಥ ಅಥವಾ ಜಾರಿಗೆ ತಂದಿರತಕ್ಕಂಥ ಮೊದಲ ಭಾರತೀಯ ರಾಜ್ಯ ಆಫ್ಟರ್ ಗೋವಾ. ಬಿಕಾಸ್ ಗೋವಾ ವಾಸ್ ಪೋರ್ಚುಗೀಸ್ ಇದ್ದಾಗ್ಲಿಂದನೇ ಅದು ಕಂಟಿನ್ಯೂ ಆಗಿದೆ, ಅದು ಹೊಸದಾಗಿ ಏನು ಇಂಪ್ಲಿಮೆಂಟ್ ಮಾಡಿಲ್ಲ. ಬಟ್ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರಾಜ್ಯವಾಗಿ ನಾವು ಉತ್ತರಾಖಂಡವನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. 2 ಪ್ರಮುಖ ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪರ್ಧೆಗಳ ಆತಿಥ್ಯದ ಹಕ್ಕುಗಳನ್ನು ISSF ಯಾವ ದೇಶಕ್ಕೆ ನೀಡಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಹೋಸ್ಟಿಂಗ್ ರೈಟ್ಸ್ ಫಾರ್ 2 ಮೇಜರ್ ಇಂಟರ್ನ್ಯಾಷನಲ್ ಶೂಟಿಂಗ್ ಇವೆಂಟ್ಸ್ ಬೈ ISSF. ಸೊ ಈಗ ಒಂದು ರಾಷ್ಟ್ರಕ್ಕೆ ಈ ಶೂಟಿಂಗ್ಗೆ ಸಂಬಂಧಪಟ್ಟಂತೆ 2 ಪ್ರಮುಖ ಕ್ರೀಡಾವಳಿಗಳನ್ನ ಆರ್ಗನೈಸ್ ಮಾಡ್ತಕ್ಕಂಥ ಒಂದು ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರಕ್ಕೆ ಸೊ ಈ ಒಂದು ಆತಿಥ್ಯವನ್ನ ವಹಿಸ್ತಕ್ಕಂಥ ಒಂದು ರೈಟ್ಸ್ ಅನ್ನ ಕೊಡಲಾಗಿರುತ್ತೆ. ಸೊ ಯಾವ್ದು ಅದು ಶೂಟಿಂಗ್ ಕಾಂಪಿಟೇಷನ್ಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾ ಹ್ಯಾಸ್ ಬಿನ್ ಅಫಿಷಿಯಲಿ ಅವಾರ್ಡೆಡ್ ದಿ ಹೋಸ್ಟಿಂಗ್ ರೈಟ್ಸ್ ಫಾರ್ 2 ಮೇಜರ್ ಇಂಟರ್ನ್ಯಾಷನಲ್ ಶೂಟಿಂಗ್ ಇವೆಂಟ್ಸ್. ಸೊ ಈ ಒಂದು ಇವೆಂಟ್ಸ್ ಅನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ವತಿಯಿಂದ, ಅಂದ್ರೆ ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ನ ವತಿಯಿಂದ ಭಾರತ ದೇಶಕ್ಕೆ ಪ್ರಮುಖ 2 ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪರ್ಧೆಗಳನ್ನ ಆತಿಥ್ಯ ವಹಿಸಲಿಕ್ಕೆ ಒಂದು ಹಕ್ಕುಗಳನ್ನ ನೀಡಲಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇದನ್ನ ISSF ವರ್ಲ್ಡ್ ಕಪ್ 2027 ಹೇಳ್ತೇವೆ. ಸೊ ಇದು 2027ರಲ್ಲಿ ನಡೀತಕ್ಕಂಥ ಒಂದು ವಿಶ್ವ ಕಪ್ ಆಗಿರುತ್ತೆ. ಸೊ ಇದು ನವದೆಹಲಿಯಲ್ಲಿ ನಡೆಯುತ್ತೆ. ಸೊ ಇಲ್ಲಿ ನಡೆಸ್ತಕ್ಕಂಥ ವಿಭಾಗಗಳು ಅಥವಾ ಯಾವ ಇವೆಂಟ್ಸ್ ಅನ್ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ರೈಫಲ್, ಪಿಸ್ತೂಲ್ ಮತ್ತೆ ಶಾರ್ಟ್
ಶಾರ್ಟ್ ಗನ್ ಟೂರ್ನಮೆಂಟ್ಸ್ಗಳನ್ನು ಸೊ ಇಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದನ್ನ ಈ ಒಂದು ಟೂರ್ನಮೆಂಟ್ ಅನ್ನ ನಮ್ಮ ಭಾರತ ದೇಶ 6th ಟೈಮ್ 6ನೇ ಬಾರಿಗೆ ಈಗ ಆಯೋಜನೆ ಮಾಡ್ತಾ ಇದೆ. ಸೊ ಇದನ್ನ ಎಕ್ಸಾಕ್ಟ್ಲಿ ಎಲ್ಲಿ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಡಾಕ್ಟರ್ ಕರ್ನಿ ಸಿಂಗ್ ಶೂಟಿಂಗ್ ರೇಂಜ್ ಅಂತ ಇದೆ. ಕರ್ನಿ ಸಿಂಗ್ ಶೂಟಿಂಗ್ ರೇಂಜ್ ಈ ಒಂದು ಪ್ರದೇಶದಲ್ಲಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಎರಡನೇ ಈವೆಂಟ್ ಅನ್ನು ನಾವು ISSF ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ 2028 ಅಂದ್ರೆ 2028ರಲ್ಲಿ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ ಗಳನ್ನ ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಸೊ ಲೊಕೇಶನ್ ಮತ್ತೊಮ್ಮೆ ನವದೆಹಲಿಯಲ್ಲಿ ಅಲ್ಲಿ ನಡೀತಕ್ಕಂಥ ಇವೆಂಟ್ಸ್ ರೈಫಲ್, ಪಿಸ್ತೂಲ್ ಮತ್ತೆ ಶಾರ್ಟ್ ಗನ್ ಇವೆಂಟ್ ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಈಗ ನಾವು ಮೊದಲ ಇವೆಂಟ್ ಆಗಿರ್ತಕ್ಕಂಥ ISSF ವರ್ಲ್ಡ್ ಕಪ್ ನ ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ ಸೊ ಆಬ್ವಿಯಸ್ಲಿ ಇದೊಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆಗಿರುತ್ತೆ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಶೂಟಿಂಗ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸ್ಪರ್ಧೆ ಆಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ನ ವತಿಯಿಂದ ಆಯೋಜನೆ ಮಾಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಪಂದ್ಯಾವಳಿ ಆಗಿರುತ್ತೆ. ಸೊ ಇದರ ಗ್ಲೋಬಲ್ ಸಿಗ್ನಿಫಿಕೆನ್ಸ್ ಅಥವಾ ಜಾಗತಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಸೊ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 1986 1986ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಹೆಲ್ಡ್ ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ಇದನ್ನ ಕಂಡಕ್ಟ್ ಮಾಡ್ತಾರೆ. ಯಾವಾಗ ಒಲಿಂಪಿಕ್ಸ್ ಇರುತ್ತೆ ಆ ವರ್ಷಗಳಲ್ಲಿ ಮಾತ್ರ ಸ್ಕಿಪ್ ಮಾಡಲಾಗುತ್ತೆ. ಸೊ ಆ ವರ್ಷಗಳನ್ನ ಬಿಟ್ಟು ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಸ್ಪೋರ್ಟ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶ ಈ ಒಂದು ಶೂಟಿಂಗ್ಗೆ ಸಂಬಂಧಪಟ್ಟಂತೆ ಇತಿಹಾಸದಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಕೆಲವೊಂದು ಮೇಜರ್ ಟೂರ್ನಮೆಂಟ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ 1997 ಶಾರ್ಟ್ ಗನ್ ವರ್ಲ್ಡ್ ಕಪ್ ಅನ್ನ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. 2017 ರೈಫಲ್ಸ್ ಪಿಸ್ತೂಲ್ ವರ್ಲ್ಡ್ ಕಪ್ ಅನ್ನ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. 2021 ಕಂಬೈನ್ಡ್ ವರ್ಲ್ಡ್ ಕಪ್ ಅನ್ನ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. 2023 ರೈಫಲ್ ಪಿಸ್ತೂಲ್ ವರ್ಲ್ಡ್ ಕಪ್ ಅನ್ನ ಮತ್ತೊಮ್ಮೆ ಭೋಪಾಲ್ ನಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ 2024 ವರ್ಲ್ಡ್ ಕಪ್ ಫೈನಲ್ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಇವೆಲ್ಲ ಕೂಡ ನಮ್ಮ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಹಿಂದಿನ ಪಂದ್ಯಾವಳಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 9-11. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.